ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗದಲ್ಲಿ ಕೆಆರ್ಎಸ್ ಪಕ್ಷದ 7ನೇ ಸಂಸ್ಥಾಪನಾ ದಿನಾಚರಣೆ. ಚಿತ್ರದುರ್ಗದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ 7ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ಬೃಹತ್ ರಾಜ್ಯ ಮಟ್ಟದ ಸಮಾವೇಶ ಆಗಸ್ಟ್ 10ರಂದು ನಡೆಯಲಿದೆ. ನಗರದ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಕೆಆರ್ಎಸ್ ಪಕ್ಷದ ಸಂಸ್ಥಾಪಕರು ಹಾಗೂ ಗೌರವಾಧ್ಯಕ್ಷರಾದ ರವಿ ಕೃಷ್ಣಾರೆಡ್ಡಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಭ್ರಷ್ಟಾಚಾರ ಮುಕ್ತ, ಪಾರದರ್ಶಕ ಹಾಗೂ ಜನಪರ ಆಡಳಿತಕ್ಕಾಗಿ ಕೆಆರ್ಎಸ್ ಪಕ್ಷ ನಿರಂತರ ಹೋರಾಟ ನಡೆಸುತ್ತಿದೆ. ರೈತರಿಗೆ ನ್ಯಾಯಯುತ ಬೆಲೆ, ಯುವಜನರಿಗೆ ಉದ್ಯೋಗ ಹಾಗೂ ಸರ್ಕಾರಿ ಹುದ್ದೆಗಳ ಪಾರದರ್ಶಕ ನೇಮಕಾತಿಗೆ ಪಕ್ಷ ಒತ್ತು ನೀಡಿದೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಪಕ್ಷವನ್ನು ಬಲಪಡಿಸುವ ಉದ್ದೇಶದಿಂದ ಸಮಾವೇಶ ಆಯೋಜಿಸಲಾಗಿದೆ. ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್, ಜಿಲ್ಲಾ ಉಸ್ತುವಾರಿ ಮಹೇಶ್ ಸಿ. ನಗರಂಗೆರೆ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ರಾಜ್ಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾವೇಶದಲ್ಲಿ ಭಾಗವಹಿಸುವಂತೆ ಪಕ್ಷ ಮನವಿ ಮಾಡಿದೆ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಒಂದು ಚಿತ್ರದುರ್ಗ ತಾಲೂಕು ಕೆಆರ್ಎಸ್ ಪಕ್ಷದಿಂದ ಒಂದು ವಿನಂತಿ, ಇದು ಸುದ್ದಿ ಪ್ರಸಾರ ಮಾಡಿ ಅಂತೇಳಿ ನಾವು ಕೇಳ್ಕೊಂತಾ ಇದ್ದೀವಿ. ಯಾಕಂದ್ರೆ ನಮ್ಮ ಸೋಮವಾರ ದಿವಸ ನಮ್ಮ 7ನೇ ವರ್ಷದ ಕೆಆರ್ಎಸ್ ಪಕ್ಷದ ಸಂಸ್ಥಾಪಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಕನಕ ವೃತ್ತದಿಂದ ಮುರುಘರಾಜೇಂದ್ರ ಕ್ರೀಡಾಂಗಣವರೆಗೂ ನಮ್ಮ ಮೆರವಣಿಗೆಯನ್ನು ಸಾಗುತ್ತದೆ ಹಾಗೂ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಅದಕ್ಕೋಸ್ಕರ ಸಾರ್ವಜನಿಕರಿಗೂ, ಕೋಟೆನಾಡಿನ ನಮ್ಮ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಕೋಟೆನಾಡಿನ ಎಲ್ಲ ಜನಗಳಿಗೆ ಕೇಳ್ತಾ ಇದ್ದೀನಿ. ಹಾಗೂ ನಮ್ಮ ಮಾತಾಡಕ್ಕೆ ಕೊಟ್ಟಿರುವಂತ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಅಲ್ಲ ನಮ್ಮ ರಾಜ್ಯ ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಆಗಸ್ಟ್ 19ನೇ ಇಸ್ವಿ ಆಗಸ್ಟ್ 10ನೇ ತಾರೀಕು ನಮ್ಮ ಪಕ್ಷ ಉದಯವಾಯಿತು. ಶ್ರೀಯುತ ರವಿಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಸ್ಥಾಪನೆ ಆದಂತ ಪಕ್ಷ 7 ವರ್ಷ, ಈ ಸೋಮವಾರ ಬಂದ್ರೆ 7 ವರ್ಷ ತುಂಬಿತು, 8ನೇ ವರ್ಷ ಕಾಲಿಟ್ಟಿದೆ. ಈ ಸಂಸ್ಥಾಪನಾ ದಿನಾಚರಣೆಗೆ SR ಹಿರೇಮಠ ಅವರು, ಸ್ವಾತಂತ್ರ್ಯ ಹೋರಾಟಗಾರ ಅಂತ ದೊರೆಸ್ವಾಮಿ ಅವರು ಹಾಗೂ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆದಂತ ಧನಂಜಯ ಅವರು ಈ ಸಮ್ಮುಖದಲ್ಲಿ ಇದು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಆ ಸಂದರ್ಭದಲ್ಲಿ 2019ರಲ್ಲಿ ಉದಯ ಆಯಿತು. ಇವತ್ತು 7ನೇ ವರ್ಷ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಗೌರವಾಧ್ಯಕ್ಷರಾದಂತ ರವಿಕೃಷ್ಣಾರೆಡ್ಡಿ ಅವರು, ಇಡೀ ಮತ್ತು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಮಂಜುನಾಥ್ ಅವರು ರಾಜ್ಯ ಉಪಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ರಾಜ್ಯದ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಎಲ್ಲ 31 ಜಿಲ್ಲೆಯ ನಮ್ಮ ಪಕ್ಷದ ಸೈನಿಕರು ಈ ಚಿತ್ರದುರ್ಗಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ಚಿತ್ರದುರ್ಗ ಜಿಲ್ಲೆಯ ಜನತೆ, ಆ ಪ್ರಗತಿಪರ ಸಂಘಟನೆಗಳು ಪ್ರತಿಯೊಬ್ಬರು ಈ ಹೋರಾಟಕ್ಕೆ ಮತ್ತು ಈ ಸಂಸ್ಥಾಪನಾ ದಿನಾಚರಣೆಗೆ ಬರಬೇಕು. ಕೆಆರ್ಎಸ್ ಪಕ್ಷ ಏನು ಹೋರಾಟ ಮಾಡ್ತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಏಕೆಂದ್ರೆ ಇವತ್ತು ಯಾವುದೇ ಸರ್ಕಾರಿ ಕಚೇರಿ ಹೋದ್ರು ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮಗಳೇ ನಡೀತಾ ಇರೋದು. ಯಾವುದೇ ರೀತಿ ಒಬ್ಬ ರೈತ ಹೋಗಿ ಒಂದು ಒಂದು ಗ್ರಾಮ ಪಂಚಾಯತಿಗೆ ಒಂದು ಈಸೊತ್ತು ಮಾಡಿಸ್ಕೊಳಕ್ ಆಗ್ತಾ ಇಲ್ಲ, ಒಂದು ಪೌತಿಕತೆ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ, ಒಂದು ಎಲ್ಲೋದ್ರು ದಬ್ಬಾಳಿಕೆಗಳು, ರಾಜಕೀಯ ದುಡ್ಡಿರೋ ಬಾಣಬಲರಾಗೆ ದಬ್ಬಾಳಿಕೆ ಬಡವರಿಗೆ ಆಗ್ತಾ ಇದೆ. ಅದು ಇವತ್ತು ಶೋಷಿತರಿಗೆ ಇವತ್ತು ಕೆಆರ್ಎಸ್ ಪಕ್ಷ ಧ್ವನಿ ಆಗ್ತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಪಕ್ಷಕ್ಕೆ 100 ರೂಪಾಯಿ, 1000 ರೂಪಾಯಿ ಕೊಟ್ಟು ಇವತ್ತು ಕಮ್ಮಿ ಅಂದ್ರೆ 67,000 ಜನ ಸದಸ್ಯತ್ವ ತಗೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬರ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಮಾಧ್ಯಮ ಮಿತ್ರರು ಇದೆಲ್ಲ ಸ್ವಲ್ಪ ಪ್ರಚಾರ ಮಾಡಿ. ಮಾಧ್ಯಮ ಮಿತ್ರರು ನೀವು ತಾವುಗಳು ಸುರ ಪ್ರತಿಯೊಬ್ರು ಈ ಸಭೆಗೆ ಬರ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಸ್ವಾಭಿಮಾನಿ ಕನ್ನಡಿಗರಿಗೆ ನನ್ನ 2 ಮಾತುಗಳೇನೆಂದ್ರೆ, ನಮ್ಮ 7ನೇ ವರ್ಷದ ಕೆಆರ್ಎಸ್ ಪಕ್ಷದ 7ನೇ ವರ್ಷದ ಸಂಸ್ಥಾಪಕ ದಿನಾಚರಣೆ ಇದೇ ಬರುವ 10/8/2026ರಂದು ಸೋಮವಾರ ಬೆಳಿಗ್ಗೆ 10 ಗಂಟೆಯಿಂದ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ತಾವುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ.